ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ ಕಾವು ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ, ರೋಚಕ ತಿರುವುಗಳನ್ನ ಪಡ್ಕೋತಾ ಇದೆ. ಅಕ್ಷಯ್, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಕ್ಕಿಲ್ಲ ಅಷ್ಟೇನೆ, ಆದ್ರೆ ಅಲ್ಪಸಂಖ್ಯಾತರಿಗೆ ಬಂಪರ್ ಆಫರ್ ಕಾದಿದೆ ಅನ್ನೋ ಸುದ್ದಿ ಬೆಂಗಳೂರು ಮೂಲದಿಂದ ಬರ್ತಾ ಇದೆ. ನೀವು ಹೇಳ್ತಾ ಇದ್ರಿ, ಪ್ಲೀಸ್ ಕಂಟಿನ್ಯೂ ಮಾಡಿ. ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ಯೋಗಿಜಿ, ಅಲ್ಪಸಂಖ್ಯಾತರ ಬೇಡಿಕೆ ಏನು, ವಿಶೇಷವಾಗಿ ಮುಸಲ್ಮಾನ ಮತದಾರರ ಬೇಡಿಕೆ ಏನಿತ್ತು ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ನ್ಯಾಯಯುತ ಬೇಡಿಕೆ ಇದ್ದಿದ್ದು. ಆದ್ರೆ ಪೊಲಿಟಿಕಲ್ ಡಿಸಿಷನ್ ಏನಾಯ್ತು ಅಂತ ಹೇಳಿದ್ರೆ, ಈಗ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಡ್ಬೇಕು, ಅವರೇ ಉತ್ತರಾಧಿಕಾರಿ ಆಗ್ಲಿ ಅಂತ ಹೇಳಿ. ಇದ್ರ ನಡುವೆ ಒಂದು ಪ್ರಮುಖವಾಗಿ ಈಗ ಚರ್ಚೆ ಆಗ್ತಿರುವಂತದ್ದು ಏನು ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರಿಗೆ ಪ್ರಮುಖವಾಗಿ ದೊಡ್ಡ ಬೆನಿಫಿಟ್, ಒಂದು ದೊಡ್ಡ ಬಂಪರ್ ಗಿಫ್ಟ್ ಅನ್ನ ಕಾಂಗ್ರೆಸ್ ಕೊಡುತ್ತೆ ಆಫ್ಟರ್ ಬೈ ಎಲೆಕ್ಷನ್ ಆದ ಬಳಿಕ ಅಂತ ಹೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಇದೇ ಜೂನ್ ನಲ್ಲಿ ಅಂದ್ರೆ ಇನ್ನೊಂದು 2-3 ತಿಂಗಳ ಒಳಗಡೆ MLC ಎಲೆಕ್ಷನ್ ನಡೀಲಿಕ್ಕಿದೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ MLC ಎಲೆಕ್ಷನ್ ನಡೀಲಿಕ್ಕಿದೆ. ಜೊತೆಗೆ ಇದೇ ಜೂನ್ ನಲ್ಲಿ ವಿಧಾನಸಭೆಯಿಂದ ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭಾ ಚುನಾವಣೆ ಕೂಡ ನಡೀಲಿಕ್ಕಿದೆ. ಅಲ್ಲೂ ಕೂಡ 4 ಸ್ಥಾನಗಳು ಖಾಲಿ ಆಗುತ್ತೆ. ಅದರಲ್ಲಿ 3 ಕಾಂಗ್ರೆಸ್ ಗೆಲ್ಕೊಂಡು ಬರುವಂತ ಅವಕಾಶ ಇದೆ. ವಿಧಾನಸಭೆಯಲ್ಲೂ ಕೂಡ ಕಾಂಗ್ರೆಸ್ 4ರಲ್ಲಿ 3 ಸ್ಥಾನವನ್ನ ಗೆಲ್ಕೊಂಡು ಬರ್ಲಿಕ್ಕೆ ಅವಕಾಶ ಇದೆ. ಅದ್ರ ಜೊತೆಗೆ ನಾಮಿನೇಷನ್ಸ್, ಸ್ಟೇಟ್ ಗವರ್ಮೆಂಟ್ ಇಂದ ನಾಮಿನೇಷನ್ ಆಗುವಂತ ಪ್ರಕ್ರಿಯೆ ಜೂನ್ ನಲ್ಲಿ ಇದೆ. ಸೊ ನಿಯರ್ಲಿ ಒಂದು 12 ಸ್ಥಾನಗಳು, 12 ರಾಜಕೀಯ ಸ್ಥಾನಗಳು ಖಾಲಿ ಆಗ್ತವೆ ಜೂನ್ ಅಷ್ಟೊತ್ತಿಗೆ. ಸೊ ಅದರಲ್ಲಿ ಮುಸಲ್ಮಾನರಿಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನ ತ್ಯಾಗ ಮಾಡಿದ ಕಾರಣಕ್ಕೋಸ್ಕರ ಆ ಸಮುದಾಯಕ್ಕೆ ಬಂಪರ್ ಗಿಫ್ಟ್ ಅನ್ನು ಕೊಡಬಹುದು ಎನ್ನುವಂಥದ್ದು ಲೆಕ್ಕಾಚಾರ. ಖಂಡಿತವಾಗ್ಲು ನಾನು ಕೂಡ ಒಂದಷ್ಟು ಜನ ಹಿರಿಯ ಕಾಂಗ್ರೆಸ್ ನಾಯಕರ ಜೊತೆ ಮಾತಾಡ್ತಾ ಇದ್ದೆ. ಎಸ್ಪೆಷಲಿ ಸೈಯದ್ ಖಾಲಿದ್ ಸೈಫುಲ್ಲಾ ಅವರ ಮಗ ಏನು AICC ಜನರಲ್ ಸೆಕ್ರೆಟರಿ ಇದ್ದಾರೆ, ಪ್ರೆಸೆಂಟ್ ತೆಲಂಗಾಣ ಇನ್ಚಾರ್ಜ್ ಇದ್ದಾರೆ. ಅವ್ರಿಗೆ ಅವಕಾಶ ಸಿಗುತ್ತೆ ಅಂತ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇತ್ತು, ಆದ್ರೆ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ. ಈಗ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಒಂದಷ್ಟು ಜನ ಹೇಳ್ತಾ ಇರೋದು, ಮುಂದೊಂದು ದಿನ ಅವ್ರಿಗೆ ಭವಿಷ್ಯ ಇದೆ. ಯಾಕೆಂದ್ರೆ ಕೇವಲ 1.5 ವರ್ಷ 2 ವರ್ಷದ ಬೈ ಎಲೆಕ್ಷನ್ ಬೇಡ, ಯೂತ್ ಲೀಡರ್ ಬೇರೆ, ರಾಹುಲ್ ಗಾಂಧಿ ಟೀಮ್ ನಲ್ಲಿ ಗುರುತಿಸ್ಕೊಂಡಿದ್ದಾರೆ. ಹೀಗಾಗಿ ಸೈಯದ್ ಖಾಲಿದ್ ಅವರಿಗೆ ಬರುವ ದಿನಗಳಲ್ಲಿ ಬೇರೆ ರೀತಿಯ ಅವಕಾಶಗಳು ಸಿಗುತ್ತೆ ಪಕ್ಷದಿಂದ, ಸಂಘಟನೆ ಮಟ್ಟದಲ್ಲಿ. ಹಾಗೇನೆ ಸೈಯದ್ ಖಾಲಿದ್ ರಾಜ್ಯ ರಾಜಕಾರಣಕ್ಕೆ ಬೇಡ, ರಾಷ್ಟ್ರ ರಾಜಕಾರಣಕ್ಕೆ ಸೆಟ್ ಆಗ್ಲಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೊಂದು, ನೀವು ಹೇಳಿದ ಹಾಗೆ ಈಗ ಜಬ್ಬಾರ್ ಆಲ್ರೆಡಿ MLC ಇದ್ದಾರೆ, ಆದ್ರೆ ಕಂಪ್ಲೀಟ್ ಚರ್ಚೆ ನಡೀತಾ ಇರೋದು. ಎಸ್, ಈಗಾಗಲೇ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಸಾದಿಕ್ ಪೈಲ್ವಾನ್ ನಡೆ ಏನಾಗುತ್ತೆ ಅಂತ. ಸಾದಿಕ್ ಪೈಲ್ವಾನ್ಗೆ ಕೂಡ ಒಂದು ಆಫರ್ ಸಿಗ್ಬೋದು. ಆಲ್ರೆಡಿ ಜಬ್ಬಾರ್ MLC ಇದ್ದಾರೆ. ಈಗ ನೀವು ಹೇಳಿದಾಗ MLC ಎಲೆಕ್ಷನ್ ಕೂಡ ಬರೋದ್ರಿಂದ ಏನೊಂದು ಸಾದಿಕ್ ಪೈಲ್ವಾನ್ಗೆ ಅವಕಾಶಗಳು ಸಿಗ್ಬೋದು, ಹಾಗೇನೆ ಸೈಯದ್ ಖಾಲಿದ್ಗೂ ಅವಕಾಶಗಳು ಸಿಗ್ಬೋದು ಅನ್ನೋ ಚರ್ಚೆ ನಡೀತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಯೋಗಿಜಿ ಏನು ಅಂತ ಹೇಳಿದ್ರೆ, ಜೂನ್ ಈ ಬೈ ಎಲೆಕ್ಷನ್ ನ ಬಳಿಕ ಬಹುತೇಕ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ. ಯಾರಿಗಾದ್ರೂ ಒಬ್ಬರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಅಂದ್ರೆ MLC ಇರೋದ್ರಿಂದ ಪ್ರೆಸೆಂಟ್ ಜಬ್ಬಾರ್ ಅವರಿಗೂ ಸಿಗಬಹುದು. ಅಥವಾ ಈಗ ಕಾಂಗ್ರೆಸ್ ನಲ್ಲಿ ಉಳಿದಂತಹ ದೊಡ್ಡ ಪ್ರಮುಖ ಹಿರಿಯ ಕಾಂಗ್ರೆಸ್ ನ ಮುಸಲ್ಮಾನ ಶಾಸಕರಿದ್ದಾರೆ, ಅದು ರಿಜ್ವಾನ್ ಅರ್ಷದ್ ಇರ್ಬೋದು, NA ಹ್ಯಾರಿಸ್ ಇರ್ಬೋದು, ಬೇರೆ ಸಲೀಂ ಅಹಮದ್ ಅವರು ಇದ್ದಾರೆ, KPCC ಕಾರ್ಯಾಧ್ಯಕ್ಷರು, ಈ ಭಾಗದವರೇ. ಅವ್ರಿಗೂ ಕೂಡ ಈ ಭಾಗದ ಜವಾಬ್ದಾರಿಯನ್ನ KPCC ಕಾರ್ಯಾಧ್ಯಕ್ಷರಾಗಿ ಕೊಡಲಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನದ ರೀಶಫಲ್ ನ ಸಂದರ್ಭದಲ್ಲೂ ಕೂಡ ಮುಸಲ್ಮಾನ ಸಮುದಾಯಕ್ಕೆ ಒಂದು ಸಚಿವ ಸ್ಥಾನವನ್ನ ಕೊಡುವಂತ ಸಾಧ್ಯತೆ ಇದೆ, ಅಂದ್ರೆ ಎಕ್ಸ್ಟ್ರಾ. ಅದ್ರ ಜೊತೆಗೆ ನಿಗಮ ಮಂಡಳಿಗಳ ಪುನರ್ರಚನೆ ಆಗತ್ತೆ ರೀಶಫಲ್ ಆದಂತಹ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲೂ ಕೂಡ ಬಹುಶಃ ದಾವಣಗೆರೆ ದಕ್ಷಿಣ ಭಾಗದ ಮುಸಲ್ಮಾನ ನಾಯಕರಿಗೆ, ಮುಸಲ್ಮಾನ ಮುಖಂಡರಿಗೆ ಬಹುಶಃ ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಇದೆ ಎನ್ನುವಂಥದ್ದು ನಮಗೆ ಸಿಗ್ತಿರುವಂತಹ ಮಾಹಿತಿ. ಖಂಡಿತ ಅಕ್ಷಯ್, ಒಟ್ಟಿನಲ್ಲಿ ಶತಾಯ ಗತಾಯ ದಾವಣಗೆರೆ ದಕ್ಷಿಣವನ್ನ ಉಳಿಸ್ಕೊಳ್ಬೇಕು. ಶಾಮನೂರು ಶಿವಶಂಕರಪ್ಪ ಅವ್ರು ಬಿಟ್ಟು ಹೋಗಿರುವಂತಹ ಈ ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಉಳಿಸ್ಕೊಳ್ಬೇಕು ಅನ್ಬಿಟ್ಟು ಎಲ್ಲಾ ರೀತಿಯ ಸರ್ಕಸ್ಗಳು ನಡೀತಾ ಇದೆ. ಆದ್ರೆ ಅಂತಿಮವಾಗಿ ನಾಮಪತ್ರ ಹಿಂಪಡೆಯೋದ್ರೊಂದಿಗೆ ಮುಂದಿನ ಬೆಳವಣಿಗೆ ಶುರು ಆಗುತ್ತೆ, ಕಾಂಗ್ರೆಸ್ ಏನ್ ಮಾಡ್ಬೇಕು ಅಂತ. ಕ್ಷಣದ ಮಾಹಿತಿಯನ್ನ ನಾವು ಕೂಡ ಕೊಡ್ತಾ ಇರ್ತೀವಿ ದಾವಣಗೆರೆಯಿಂದ. ದಯವಿಟ್ಟು ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ, ಈ ಬಾರಿ ದಾವಣಗೆರೆ ದಕ್ಷಿಣದಿಂದ ಯಾರು ಶಾಸಕರಾಗಬೇಕು ಅಂತ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.